ಬಾನಿಗೊಂದು ಎಲ್ಲೆಯಲ್ಲಿದೆ. ನಮಸ್ಕಾರ, ಎಲ್ಲರಿಗೂ ಬೆಳಗಿನ ಶುಭೋದಯ. ಹೆಸರಾಂತ ದೇವಾಲಯಗಳ ಊರು ಉಡುಪಿ ಒಂದು ಕಡೆ ಆದರೆ, ಬೀಚ್ಗಳು, ಮ್ಯೂಸಿಯಂಗಳು ಹಾಗೂ ಇನ್ನಿತರೆ ವಿಶೇಷ ಸ್ಥಳಗಳನ್ನು ಹೊಂದಿರುವಂತಹ ಉಡುಪಿ ಇನ್ನೊಂದು ಕಡೆ. ಹಾಗಾಗಿ ಈ ವಿಶೇಷವಾದ ಉಡುಪಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಟಿದ್ದೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೆಳಗಿನ ಟಿಫಿನ್ ಮಾಡಬೇಕಲ್ವಾ. ಹಾಗಾಗಿ ನನ್ನ ಬೆಳಗಿನ ಟಿಫನ್ನಿಗೆ ನಾನು ಸೆಲೆಕ್ಟ್ ಮಾಡಿದಂತಹ ಜಾಗ ಈ ಪೈ ಟಿಫಿನ್ಸ್. ಉಡುಪಿಯ ಶ್ರೀಕೃಷ್ಣ ಮಠದಿಂದ ಅಬ್ಬಬ್ಬ ಅಂತ ಹೇಳಿದ್ರು ಒಂದು 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಈ ಪೈ ಟಿಫಿನ್ಸ್ ನಿಮಗೆ ಕೂತ್ಕೊಳ್ಳೋದಿಕ್ಕೆ ಶಾಂತವಾದಂತಹ ಒಂದು ಜಾಗವನ್ನ ಅಂಡ್ ತಿನ್ನೋದಕ್ಕೆ ರುಚಿಕರವಾದಂತಹ ಆಹಾರಗಳನ್ನ ಕೊಡ್ತಾರೆ. ಈ ಪೈ ಟಿಫಿನ್ಸ್ ಅಲ್ಲಿ ಹೆಚ್ಚು ಕಡಿಮೆ 40ರಿಂದ 45 ನಿಮಿಷ ಒಂದು AC ರೂಮ್ ಒಳಗಡೆ ನೆಮ್ಮದಿಯಾಗಿ ಕೂತು ಬೆಳಗಿನ ಟಿಫನ್ನ ಮುಗಿಸಿ ನಾವು ಮುಂದೆ ಹೊರಟಂತಹ ಜಾಗ ಒನ್ ಆಫ್ ದ ಫೇಮಸ್ ಬೀಚ್ ಇನ್ ಉಡುಪಿ, ದ ಕಾಪು ಲೈಟ್ ಹೌಸ್ ಬೀಚ್. This a bad boy sound. Bad boy sound and this a bad boy sound. Jump and sound and me say sound like clown. Bad boy sound and me say him run the town. ಈ ಬೀಚಿನ ಬಗ್ಗೆ ನಿಮಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಫುಲ್ ಹಸಿರು, ಮುಂದೆ ಫುಲ್ಲು ನೀಲಿ, ಮಧ್ಯದಲ್ಲಿ ಸಣ್ಣ ಹುಳ. ನಾನು ಈ ಜಾಗನ ನೋಡ್ತಾ 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 ಹಂಗೆ ಮೂಕ ವಿಸ್ಮಿತನಾದೆ. ಈ ಕಾಪು ಬೀಚಲ್ಲಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಲ್ರೆಡಿ ಕಪ್ಪುಗಿದ್ದಿದ್ದು ನಮ್ಮ ಚರ್ಮನ ಮತ್ತಷ್ಟು ಕಪ್ಪು ಮಾಡ್ಕೊಂಡು ಮುಂದೆ ನಾವು ಹೋಗಿದ್ದ ಜಾಗ ಬ್ಲೂ ಫ್ಲಾಗ್ ಬೀಚ್, ಪಡುಬಿದ್ರಿ. ಎಂಟರ್ ಆಗ್ತಾ ಇದ್ದ ಹಾಗೇನೆ 100 ವರ್ಷದ ಹಳೆಯ ತಿಮಿಂಗಿಲ ಮೀನಿನ ತಲೆಯ ಮೂಳೆನ ನೋಡ್ಬಿಟ್ಟು ನಮಗೆ 1-2 ಸೆಕೆಂಡ್ ತಲೆ ಗಿರ್ರ ಅಂದ್ಬಿಡ್ತು. ಈಗ ನಾನು ಬಂದಿರೋಂತಹ ಈ ಬ್ಲೂ ಫ್ಲಾಗ್ ಬೀಚ್ ಏನಿದೆಯಲ್ಲ, ಇದು ಎಂಟೈರ್ ಇಂಡಿಯಾದಲ್ಲೇ ಇರೋ ಬರೀ ಕೆಲವು ಬ್ಲೂ ಫ್ಲಾಗ್ ಬೀಚಸ್ಗಳಲ್ಲಿ ಇದು ಕೂಡ ಒಂದು. ಅಂದರೆ ಈ ಬ್ಲೂ ಫ್ಲಾಗ್ ಬೀಚಸ್ಗಳೇನಿದೆಯಲ್ಲ, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಒಳಗೊಂಡಿರುತ್ತೆ. ನೀಟ್ನೆಸ್ ವೈಸ್ ಆಗಲಿ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿರೋದಾಗಲಿ, ಪ್ರತಿಯೊಂದರಲ್ಲೂ ಇದು ಬೇರೆ ಬೀಚಸ್ಗಳಿಗಿಂತ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಪಾರ್ಕಿಗೆ ಬಂದಾಗ ಅನ್ನಿಸ್ತಿದೆ, ಮೀನ್ಸ್ ಇದಕ್ಕೆ ಬರೋಕ್ಕಿಂತ ಮುಂಚೆ ನಾವು ಕಾಪು ಬೀಚಿಗೂ ಕೂಡ ಹೋಗಿದ್ವಿ. ಅದಕ್ಕೂ ಈ ಬ್ಲೂ ಫ್ಲಾಗ್ ಬೀಚಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಬಿಯನ್ಸ್ ಆಗಲಿ, ಅದೇ ಹೇಳಿದ್ನಲ್ಲ, ಕ್ಲೀನ್ಲಿನೆಸ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾಪು ಅಲ್ಲೇ ಬೀಚನ್ನ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದ ನಮಗೆ ಈ ಬ್ಲೂ ಫ್ಲಾಗ್ ಬೀಚಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ದು ಅಂತ ಹೇಳಿದರೆ ಈ ಬ್ಲೂ ಫ್ಲಾಗ್ ಬೀಚಿನ ಬ್ಯಾಕ್ ವಾಟರ್. ಇದನ್ನು ನೋಡ್ತಾ ಇದ್ದಾಗೇ ನಮ್ಮ ಯಜಮಾನರಿಗೆ ಜಲಸಾಹಸನ ಮಾಡಬೇಕು ಅನ್ನೋ ಒಂದು ಹುಚ್ಚು ಬಂದ್ಬಿಡ್ತು. ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದು ನನಗೆ ಸಿಕ್ಕಿದ್ದು ಟೀಚರ್ ನೋಡಿ. ಸ್ಟ್ರೈಟ್ ಹೋಗುವಾಗ 2 ಸೈಡ್ ರೋ ಮಾಡಬೇಕು, ರೈಟಿಗೊಮ್ಮೆ ಲೆಫ್ಟಿಗೊಮ್ಮೆ. ರೈಟ್ ಲೆಫ್ಟ್ 2 ಸೈಡ್ ಮಾಡಿದ್ರೆ ಸ್ಟ್ರೈಟ್ ಹೋಗ್ತದೆ. ನಿಮ್ಗೆ ಇವಾಗ ರೈಟ್ ಸೈಡ್ ಬರ್ಲಿಕ್ಕಿದ್ರೆ ನಿಮ್ದು ಲೆಫ್ಟ್ ಸೈಡ್ ಅಲ್ಲಿ ಕಂಟಿನ್ಯೂ ರೋ ಮಾಡಬೇಕು. ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ರೈಟ್ ಗಿಟಾರ್ ಮಾಡ್ತೀವಿ, ರೈಟ್ ಕಂಟಿನ್ಯೂ ರೋ ಮಾಡಿದ್ರೆ ಲೆಫ್ಟ್ ಗಿಟಾರ್ ಮಾಡ್ತದೆ. ಮತ್ತೆ ನಿಮ್ಗೆ ರಿವರ್ಸ್ ಹೋಗ್ಲಿಕ್ಕಿದ್ರೆ ಬ್ಯಾಕ್ ಟು ಫ್ರಂಟ್ ರೋ ಮಾಡಬೇಕು, ಫ್ರಂಟ್ ಹೋಗ್ಲಿಕ್ಕೆ ಫ್ರಂಟ್ ಟು ಬ್ಯಾಕ್, ಅಷ್ಟೇ ಇಲ್ವಾ? ಓಕೆ, ಎಲ್ಲಿವರೆಗೆ ಹೋಗ್ಬೇಕೀಗ? ನಮ್ಮ ಹೆಂಗಸರು ದೋಣಿ ಓಡಿಸ್ತಿದ್ದಾರೆ, ನಾವು ಹಿಂದೆ ಕೂತ್ಕೊಂಡು ರೈಡನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಹೆಂಡ್ತಿನ ನಂಬ್ಕೊಂಡು ಎಷ್ಟಡಿ ಆಳ ಇದೆಯೋ ಗೊತ್ತಿಲ್ಲ, ನಡು ನೀರಲ್ಲಿ ಹೋಗ್ತಾ ಇದ್ದೀನಿ. ನಾನು ಎಂಥದ್ದು ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ. ಅಯ್ಯೋ 5 ನಿಮಿಷ ಸಾಕಣಪ್ಪ, 20 ನಿಮಿಷ ತನಕ ನಮಗೆ ಜೀವ ಇಲ್ಲ. ಬಾನಿಗೊಂದು ಎಲ್ಲೆಯಲ್ಲಿದೆ, ಯಾಕೋ ಕಾಲು ನಡುಗ್ತಿದೆ, ನಿಧಾನಿಸು ನಿಧಾನಿಸು. ದೇವ್ರೆ, ಇದೇ ಬಾಡಿ ಜೊತೆಗೆ ನನ್ನ ದಡಕ್ಕೆ ಸೇರಿಸ್ಬಿಟ್ರೆ 101 ರೂಪಾಯಿ ನಮ್ಮ ಮನೇಲಿರೋ ಉಂಡಿಗೆ ಹಾಕ್ಬಿಡ್ತೀನಿ. ನಾನು ಬರೀ 2 ವೀಲರು 4 ವೀಲರ್ ಮಾತ್ರ ಓಡ್ಸೋಕ್ಕೆ ಬರೋದು ನನಗೆ ಅಂದ್ಕೊಂಡಿದ್ದೆ. ದೋಣಿನೂ ನೀಟಾಗಿ ಓಡಿಸ್ತೀನಿ.
ಇಲ್ಲಿ ನನಗೆ ಜೀವ ಭಯದಲ್ಲಿ ಕೈ ಕಾಲೆಲ್ಲ ನಡುಗ್ತಾ ಇದ್ರೆ ಇಲ್ಲೊಬ್ರದ್ದು ನೋಡಿ ಎಂಜಾಯ್ಮೆಂಟ್. ಓಲೆಲೆ ಅಬಾಬಾಬಾಬಾಬಾ. ನನ್ನ ಜೀವದ ಮೇಲೆ ನನಗೇ ಎಷ್ಟು ಆಸೆ ಇದೆ ಅನ್ನೋದು ಇವತ್ತು ಗೊತ್ತಾಯ್ತು. ಸಾಕಪ್ಪ ಸಾಕು, ಈ ನೀರಿನ ಸವಾಸ ಸಾಕು. ಪಡುಬಿದ್ರಿಯ ಬ್ಲೂ ಫ್ಲಾಗ್ ಬೀಚನ್ನ ಬಾಯ್ ಬಾಯ್ ಮಾಡಿ ಮುಂದೆ ನಾವು ಹೊರಟಿರುವಂತಹ ಇನ್ನೊಂದು ಜಾಗ ಹಾಜಿ ಅಬ್ದುಲ್ಲಾ ಮೆಮೋರಿಯಲ್ ಕಾರ್ಪೊರೇಷನ್ ಬ್ಯಾಂಕ್ ಹೆರಿಟೇಜ್ ಮ್ಯೂಸಿಯಂ, ಉಡುಪಿ. ಎಂಟೈರ್ ಇಂಡಿಯಾದಲ್ಲೇ ಮೊದಲ ಕಾರ್ಪೊರೇಷನ್ ಬ್ಯಾಂಕಿನ ಬ್ರಾಂಚ್ ಆಗಿದೆ ಈ ಉಡುಪಿಯ ಕಾರ್ಪೊರೇಷನ್ ಬ್ಯಾಂಕ್. ಕಾಯಿನ್ ಮ್ಯೂಸಿಯಂ ಆಗಿರುವಂತಹ ಈ ಬಿಲ್ಡಿಂಗ್ ಸುಮಾರು 125 ವರ್ಷಗಳ ಹಳೆಯ ಬಿಲ್ಡಿಂಗ್ ಅಂಡ್ ಈ ಬಿಲ್ಡಿಂಗ್ ಇದರ ಫೌಂಡರ್ ಆಗಿರುವಂತಹ ಹಾಜಿ ಅಬ್ದುಲ್ಲಾ ಅವರ ಸ್ವಂತ ಮನೆ ಕೂಡ ಆಗಿತ್ತು. ಈ ಕಾಯಿನ್ ಮ್ಯೂಸಿಯಂ ಒಳಗಡೆ ಫ್ರಮ್ ಏನ್ಷಿಯಂಟ್ ಡೈನೆಸ್ಟಿ ಟು ದ ಮಾಡರ್ನ್ ಇಂಡಿಯಾ ಸುಮಾರು 1400ಕ್ಕೂ ಹೆಚ್ಚಿನ ಕಾಯಿನ್ಸ್ಗಳ ಕಲೆಕ್ಷನ್ ಇದೆ. ಇಷ್ಟೇ ಅಲ್ಲ, ಈ ಕಾಯಿನ್ ಮ್ಯೂಸಿಯಂ ಅಲ್ಲಿ ಮೌರ್ಯ, ಗುಪ್ತ, ಚೋಳ, ವಿಜಯನಗರ, ಮುಘಲ್ ಅಂಡ್ ಬ್ರಿಟಿಷ್ ಇವರ ಕಾಲಘಟ್ಟದ ಬಹಳ ರೇರೆಸ್ಟ್ ಕಾಯಿನ್ಸ್ಗಳನ್ನ ಕೂಡ ಕಲೆಕ್ಷನ್ ಮಾಡಿದ್ದಾರೆ. ಈ ಮ್ಯೂಸಿಯಂನ ಒಂದು ಫನ್ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸ್ಮಾಲೆಸ್ಟ್ ಕಾಯಿನ್ ಏನಿದೆಯಲ್ಲ ಅದರ ತೂಕ ಬಂದು 1 ಅಕ್ಕಿ ಕಾಳಿನ ತೂಕದಷ್ಟಿದೆ. ಆ್ಯಂಡ್ ಈ ಮ್ಯೂಸಿಯಂ ಅಲ್ಲಿರುವಂತಹ ದೊಡ್ಡ ಕಾಯಿನ್ ಬಂದು ಕ್ರಿಕೆಟಿನ ಲೆದರ್ ಬಾಲಿನಷ್ಟು ತೂಕದ ಕಾಯಿನ್ ಆಗಿದೆ. ಮ್ಯೂಸಿಯಂನ ಒಳಗಡೆ ವಿಡಿಯೋಗ್ರಫಿ ಪರ್ಮಿಷನ್ ಇಲ್ಲ, ಆದರೂ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 8 ನವೆಂಬರ್ 2016 ಭಾರತದಲ್ಲಿ 500 ರೂಪಾಯಿ ಆ್ಯಂಡ್ 1000 ರೂಪಾಯಿಯ ನೋಟು ಬ್ಯಾನ್ ಆಗಿದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಇದಕ್ಕಿಂತ ಮುಂಚೆ ಭಾರತದಲ್ಲಿ 2 ಸಲ ನೋಟ್ ಬ್ಯಾನ್ ಆಗಿದೆ ಅಂತ ಹೇಳಿದರೆ ನೀವು ನಂಬ್ತೀರಾ? ಬಿಫೋರ್ ಇಂಡಿಪೆಂಡೆನ್ಸ್ ಟೈಮ್ 10,000 ನೋಟು, 10,000 ನೋಟು, 1,000 ನೋಟು. ಈ ನೋಟನ್ನು ಬ್ರಿಟಿಷ್ ಗೌರ್ಮೆಂಟ್ ಬ್ಯಾನ್ ಮಾಡ್ತದೆ. ರೀಸನ್ ಅಂದರೆ ಬ್ಲ್ಯಾಕ್ ಮನಿ, ಆಗಲೂ ಸಹ ಬ್ಲ್ಯಾಕ್ ಮನಿ. ಸೆಕೆಂಡ್ ನೋಡಿ, 1954ಗೆ ರಿಪೀಟ್ ಬರ್ತದೆ. 1978ಗೆ ಇಂದಿರಾ ಗಾಂಧಿಯವರು ಸೋತ ಟೈಮಲ್ಲಿ ಮೊರಾರ್ಜಿ ದೇಸಾಯಿ ಅವರು ಈ ನೋಟನ್ನು ಬ್ಯಾನ್ ಮಾಡ್ತಾರೆ. 5,000, 10,000, 1,000. ಈಗ ನಿಮಗೆ ಒಂದು ಒರಿಜಿನಲ್ 10,000 ನೋಟು ಸಿಕ್ಕಿದ್ದೇ ಆದರೆ 20 ಲ್ಯಾಕ್ ಇದೆ. ಸಿಕ್ಕಿದ್ದೇ ಆದರೆ ಧರ್ಮಸ್ಥಳ ಹೆಗ್ಗಡ್ತ ಒಂದು ಉಂಟಂತ ಹೇಳ್ತಿದ್ರು, ಅವರು ಕೊಡೋದಲ್ಲ ಬಿಡಿ. ಅವರು ಅಂದರೆ ಬ್ಯಾನ್ ಆದ ಟೈಮಿಗೆ ಹುಂಡಿ ಹಾಕಿದ್ದಾರೆ. ಬ್ಯಾಂಗ್ಳೂರ್ನಲ್ಲಿ ಫಾಲ್ಕನ್ ಗ್ಯಾಲರಿ ಅಂತ, ಮೆಜೆಸ್ಟಿಕ್ನಲ್ಲಿ ಒಂದು ಫಾಲ್ಕನ್ ಗ್ಯಾಲರಿ ಅಂತ ಉಂಟು. ನಿಮಗೆ ಏನೇ ಕಾಯಿನ್ ಆಗಲಿ ನೋಟ್ ಆಗಲಿ ಸೇಲ್ ಮಾಡೋದಿದ್ರೆ ಅಲ್ಲಿ ಮಾಡ್ಬೋದು. ಪರ್ಚೇಸು ಮಾಡ್ಬೋದು. ಹೌದು ಸರ್, ಪರ್ಚೇಸು ಮಾಡ್ಬೋದು, ಸೇಲು ಮಾಡ್ಬೋದು. ಈ ಹಿಂದೆ ಹಂಪಿ ವಿಜಯನಗರದಲ್ಲಿ ರೋಡ್ ಸೈಡಲ್ಲಿ ಗೋಲ್ಡನ್ನು ತರಕಾರಿ ಥರ ಮಾಡ್ತಾರೆ. ಫಸ್ಟು ನಮ್ಮ ದೇಶಕ್ಕೆ ವಾಸಪಡಿದವ ಬರ್ತಾರೆ. ನಮ್ಮ ದೇಶವನ್ನು ಸುತ್ತಾಡಿ ವಾಪಸ್ ಅವನ ದೇಶಕ್ಕೆ ಹೋಗುವಾಗ ನಮ್ಮ ದೇಶ ರಾಜ ಕೇಳ್ತಾರೆ, ನನಗೆ ತಿನ್ನಬೇಕಾ ಬೆಳ್ಳಿ, ಅದು ಅಷ್ಟಿತ್ತು ನಮ್ಮ ಹತ್ರ. ಮುಖ್ಯವಾಗಿ ಹೇಳ್ತಾರೆ, ನನಗೆ ಏನು ಬೇಡ, ಈ ಚಪ್ಪಡಿ ಕಲ್ಲು ಗೊತ್ತು ನಮಗೆ, ಈ ಬಟ್ಟೆ ಹೊಡಿಕೊಂತಲ್ಲ, ಅದನ್ನು ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಒಂದು 3 ಎಲೆ ಹಾಕಿದ್ದಾರೆ. ಇವಾಗ ನಮಗೆ ಆ ಕಲ್ಲು ಬೇಕಂತಾನೆ. ಅದಕ್ಕೆ ನಮ್ಮ ದೇಶ ರಾಜ ನಗಾಡ್ತಾನೆ, ಚಿನ್ನ ಬೇಕಾ ಬೆಳ್ಳಿ ಬೇಕಾ, ಬೇಕು ಕಲ್ಲು ಕೊಡಿ ಹೇಳ್ತೀಯಲ್ಲ ಅಂತಾನೆ. ಸರಿ ತಗೊಂಡೋದು, ಅವನು ತಗೊಂಡೋಗ್ತಾನೆ. ಆ ಇಡೀ ಕಲ್ಲು, ಡೈಮಂಡ್, ವಜ್ರ ನಮ್ಮ ದೇಶ ರಾಜನಿಗೆ ಗೊತ್ತಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಹಾಕಿದ್ದಾರೆ. ಅಂದರೆ ಟೋಟಲಿ ನಮ್ಮ ದೇಶದಲ್ಲಿ ಇದ್ದಷ್ಟು ಸಂಪತ್ತು ಎಲ್ಲಿ ನೋಡಿ. ಇಲ್ಲಿ ಕೆನಡಾ ದೇಶದವ್ರದ್ದು 100 kg ಗೋಲ್ಡ್ ಕಾಯಿನ್, ಒಂದು ಕಾಯಿನ್ 100 kg. ಇದನ್ನು ನೋಡಿ ನಮ್ಮ ಕಾಂಪಿಟೇಷನ್ ನೋಡಿ ಆಸ್ಟ್ರೇಲಿಯಾದವರು 1,000 kg, 1 ಟನ್ ಗೋಲ್ಡ್ ಕಾಯಿನ್. ಖಾಲಿ ನೋಡೋಕೆ ಮಾತ್ರ ಆಸ್ಟ್ರೇಲಿಯಾ ಮ್ಯೂಸಿಯಮಲ್ಲಿ ಇದೆ. ನಿಮಗೆ ಎತ್ತದು ಬಿಟ್ಟು ಅದನ್ನು ಶೇಕ್ ಮಾಡಿ ಸಾಧ್ಯ ಇಲ್ಲ. 1,000 kg, ಅದೇ ಇವರು 100 ಮಾಡಿದ್ರೆ ನಾವೇನು ಕಡಿಮೆ ಅಂತ. ನೋಡಿ, ಇವ ಇಂಗ್ಲೆಂಡ್ನವ ಇಂಜಿನಿಯರ್ ಆಗಿದ್ದ, 14 ಮಿಲಿಯನ್ ಪೇಪರ್ ಕಾಯಿನ್ ಮಾಡಿದ್ದಾರೆ. 5 ವರ್ಷ ಜೈಲಿಗೆ ಹಾಕಿದ್ದಾರೆ. ಆದರೂ ಒಂದು ಫೇಮಸ್ ಆಗಿ ಕೊಟ್ಟು ನೋಡಿ ಅಷ್ಟು ಮಾಡಿದ್ರ. ಈಗ ನಿಮಗೆ ಟೈಮ್ ಇದೆಯಾ ಸರ್? ಸಣ್ಣದೊಂದು ಸ್ಟೋರಿ ನಮ್ಮ ಕೊಂಡ್ರದ್ದು. ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್. ಕೆನರಾ ಬ್ಯಾಂಕ್ ಅಂದರೆ ಆ ಕೆನರಾ ಬ್ಯಾಂಕ್ ಅಲ್ಲ,
1934ಗೆ ಇದೇ ಮನೆಗೆ ಗಾಂಧೀಜಿಯವರು ಬಂದಿದ್ದಾರೆ. ನೋಡಿ ಸರ್, ಇವರು ಮುಸ್ಲಿಂ ಆದ್ಮಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೀದಾ ಕೃಷ್ಣ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. 10% ಲ್ಯಾಂಡ್ ಉಡುಪಿ ಇವರದ್ದೇ. ಉಡುಪಿಗೆ ಫಸ್ಟ್ ಕಾರ್ ತಗೊಂಡು ಬಂದವರೇ ನಮ್ಮ ಹಾಜಿ ಸಾಹೇಬರು. ಇವರ ಕಾರ್ ಗೊತ್ತದವರಿಗೆ ಈ ಹಿಂದೆ ಧರ್ಮಸ್ಥಳವಿತ್ತು, ಅದನ್ನು ಶಿಫ್ಟ್ ಮಾಡಿ ಮೈಸೂರು ಬಂದಿದೆ. ಮತ್ತು ಈ ಮನೆಗೆ ಡೈಲಿ 400-500 ಜನ ಕೇತಲೆ ಕೇಳಿ ನಿಲ್ತಾರೆ. ಅನ್ನ, ಅಕ್ಕಿ, ಹಣ ಡೈಲಿ ಜನ ಮಾಡ್ತಾರೆ. ಈ ಮನೆಗೆ ಯಾರು ಬಂದರೂ ಇಲ್ಲ ಅಂತ ಹೇಳ್ಬೋದು. ಎಲ್ಲಿವರೆಗೂ ಕೃಷ್ಣ ಮಠದಲ್ಲಿ ಏನೇ ಫಂಕ್ಷನ್ ಆದರೂ ಇವರೇ ದಾನ ಮಾಡ್ತಾರೆ. ನೋಡಿ, ಇಲ್ಲಿ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ. ಹಾಜಿ ಅಂದರೆ ಇವರು 2 ಸಲ ಮಕ್ಕಾ ಮದನಿಗೆ ಹೋಗಿದ್ದಾರೆ. ನೋಡಿ, 1934ಗೆ ಗಾಂಧೀಜಿ ಬಂದಿದ್ದಾರೆ, 1935ಗೆ ಇವರು ಡೆತ್ ಆಗ್ತಾರೆ, ಸುಸೈಡ್ ಮಾಡ್ಕೊಳ್ತಾರೆ ಇವರು. ಯಾಕೆ ಎಂದರೆ ನಮ್ಮ ಇಂಡಿಯಾದಿಂದ ಫಾರಿನಿಗೆ ಅಕ್ಕಿಲೋಡ್ ಎಕ್ಸ್ಪೋರ್ಟ್ ಇರ್ತದೆ. ಹಡಗಲ್ಲಿ ಹೋಗುವ ಹಡಗು ಮುಳುಗಿ ಹೋಗ್ತದೆ, ಬಿಸ್ನೆಸ್ ಲಾಸ್ ಆಗ್ತದೆ. ಇಲ್ಲಿ ಡೈಲಿ ಬರ್ತಿದ್ರಲ್ಲ ಅವರಿಗೆ ಕೊಡಲಿಕ್ಕೆ ಅವ್ರ ಹತ್ರ ಏನಿರೋದಿಲ್ಲ. ಆವಾಗ ಮನಸ್ಸಿಗೆ ಬೇಸರ ಆಗಿ ಡೈಮಂಡ್ ರಿಂಗ್ ತಿಂದು ಸುಸೈಡ್ ಮಾಡ್ಕೊಳ್ತಾರೆ. ಡೆಡ್ ಬಾಡಿ ನೋಡಿ, ಇಡೀ ನಮ್ಮ ಉಡುಪಿಯವರು ನೋಡಿ ಇಲ್ಲಿದ್ದಾರೆ. ಉಡುಪಿ 2 ದಿನ ಬಂದಾಗ್ತದೆ. 2 ದಿನ ಮದುವೆಯಾಗಿದೆ, ಮಕ್ಕಳಿಲ್ಲ. ಈ ಎಲ್ಲ ಬಿಸ್ನೆಸ್ ಲಾಸ್ ಆಗಿ ಈ ಎಲ್ಲ ಪ್ರಾಪರ್ಟಿಗಳು ನಮ್ಮ ಬ್ಯಾಂಕಿಗೆ ಹೋಗ್ತದೆ. ಅವರ ನೆನಪಿಗೋಸ್ಕರ ಈ ಮನೆಯನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಮ್ಯೂಸಿಯಂ ಮಾಡ್ತಾರೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿತ್ ದಿಸ್ ನೋಟ್ ಈ ವಿಡಿಯೋನ ಎಂಡ್ ಮಾಡೋಂಥ ಸಮಯ ಬಂತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಆದರೆ ಏನೂ ಮಾಡದೆ ಮಾತ್ರ ಹೋಗಬೇಡಿ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.